ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಚಾರಿ ನ್ಯೂಸ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಒಂದು ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಏನು ಹೊಸಬ್ರು ನೋಡ್ತಾ ಇದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವೀಡಿಯೋಸ್ಗಳು ಎಲ್ಲವೂ ಕೂಡ ನಿಮಗೆ ಅತ್ಯಂತ ಬೇಗ ತಲುಪ್ತವೆ. ಹಾಗೂ BMTC ಕೆಲವು ವಿಚಾರಗಳು ಗೊತ್ತಿರಲ್ಲ. ಈಗ ಗ್ರಾಮಾಂತರ ಪ್ರದೇಶದಲ್ಲಿರುವಂಥವ್ರು, ಹಾಗೆ ಯಾವುದಾದ್ರು ಸ್ವಿಗ್ಗಿ, ಝೊಮ್ಯಾಟೊ, ಪೆಟ್ರೋಲ್ ಬಂಕು, ಲೈನ್ ಮ್ಯಾನ್ ಹುದ್ದೆಗಳು ಅಥವಾ ಎಲ್ಲರೂ ಪ್ರೈವೇಟೈಸೇಷನಲ್ಲಿ ಕೆಲಸ ಮಾಡೋವಂಥವ್ರಿಗೆ ಕೆಲವೊಂದು ಮಾಹಿತಿಗಳ ಕೊರತೆ ಇತ್ತು. ಅಂಥವ್ರಿಗೆ ಈ ವಿಡಿಯೋ ಮುಖಾಂತರ ತಿಳಿಯುತ್ತೆ ಅಂತ ಹೇಳ್ತಾ, ಈಗ ಏನು ಹಳಬ್ರು ಇದ್ದೀರಾ ಅವರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೂ ಲೈಕ್ ಕೊಡ್ತಾ ಇದ್ದೀರಾ. ಹಾಗೆ ಯಾರೇ ಕೂಡ ಹೊಸಬ್ರಾಗಿದ್ರು ಕೂಡ ಈಗಲೇ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಫೈನಲಿಸ್ಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಹಾಗೆ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ಅಥವಾ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಕೆಲವೊಂದು ಮಾಹಿತಿಗಳು ಹರಿದಾಡ್ತಿತ್ತು. ಏನೋ ಅಬ್ಜೆಕ್ಷನ್ ಹೋಗಿದೆ ಹಾಗೆ ಹೀಗೆ ಅಂತ. ಈಗ ಆ ಅಬ್ಜೆಕ್ಷನ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ದಯವಿಟ್ಟು ಕೂಡ ಎಲ್ಲರೂ ಗಮನಿಸಿ. ಇವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಯಾವುದೋ ಒಬ್ಬ ವ್ಯಕ್ತಿ ಒಂದು BMTC ಇಲಾಖೆಗೆ RTI ಮುಖಾಂತರ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಅದು ಅರ್ಜಿಲಿ ಏನಿದೆಯಪ್ಪ ಅಂತಂದರೆ, ನಾನು ಅದನ್ನು ಅಲ್ಲಿ ಮೆನ್ಷನ್ ಮಾಡ್ತೀನಿ, ಹಾಗೆ ನಿಮಗೆ ಕಾಣಿಸಿಲ್ಲ ಅಂತಂದರೆ ನಾನು ಇಲ್ಲಿ ಓದ್ತೀನಿ, ಕೇಳ್ಕೊಳ್ಳಿ. ಯಾರೋ ಯಲ್ಲಪ್ಪ ಗಂಗಪ್ಪ ಗೊರವರ ಅಂತ ಯಾವ ಒಬ್ಬ ವ್ಯಕ್ತಿ ಒಂದು RTI ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ಅರ್ಜಿಯಲ್ಲಿ ವಿಷಯ ಏನಪ್ಪ ಅಂತಂದರೆ, ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಒದಗಿಸುವ ಕುರಿತು ಉಲ್ಲೇಖ ಸಂಖ್ಯೆ ಹಾಕಿದ್ದಾರೆ. ಹಾಗೆ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಮಾಹಿತಿ ಕೋರಿ ಶ್ರೀ ಯಲ್ಲಪ್ಪ ಗಂಗಪ್ಪ ಸೋಣ್ಸೋ ಅವರು ವ್ಯಕ್ತಿ, ಯಾವುದೋ ಒಂದು ಡಿಸ್ಟಿಕ್ಕು, ಅವರು ಮಾಹಿತಿಯನ್ನು ಕೋರಿರ್ತಾರೆ BMTC ಇಲಾಖೆಗೆ. ಯಾವುದೋ ನಿರ್ವಾಹಕ ಉಳಿದ ಮೂಲವೃಂದ 1:5 ಮೆರಿಟ್ ಅರ್ಹತಾ ಪಟ್ಟಿ ನೀಡಬೇಕು ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೇಳಿರ್ತಾರೆ RTIಯಲ್ಲಿ. ಆ RTIಯಲ್ಲಿ ಏನಪ್ಪ ಅಂದರೆ, ಆ ದಾಖಲಾತಿಗಳನ್ನ ಒದಗಿಸಿರ್ತಾರೆ. ಇದು ಯಾವತ್ತು ಬಂದಿದೆಯಪ್ಪ ಅಂತಂದರೆ 24ನೇ ತಾರೀಕು 2ನೇ ತಿಂಗಳು 2025, ಮೊನ್ನೆ ಬಂದಿದೆ. ಇದ್ರ ಮಾಹಿತಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, 1:5 ಪ್ರಮಾಣದಲ್ಲಿ ಅಭ್ಯರ್ಥಿಗಳು ಲಭ್ಯವಿಲ್ಲದ ಕಾರಣ 1:5ಗೆ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗದೇ ಇರೋ, ಹಂಗಂದರೆ 2200 ಅಂದರೆ ಹೆಚ್ಚು ಕಮ್ಮಿ ಒಂದು 10,000 ಮೆಂಬರ್ಸು 1:5ಗೆ ಕ್ಯಾಂಡಿಡೇಟ್ ಬೇಕಾಗಿತ್ತು. ಅವರಿಲ್ಲದ ಕಾರಣ ಏನು 30% ಅಂದರೆ HKನಲ್ಲೂ ಮಾಡಿದ್ದಾರೆ. HKನಲ್ಲಿ ನೀವು ಗಮನಿಸಿರ್ಬೋದು, ಯಾರು 60 ಎಬೋವ್ ಆಗಿದೆ ಅವರೆಲ್ಲರಿಗೂ ಕೂಡ ಜಾಬ್ ಸಿಕ್ಕಿದೆ. ಹಾಗೆ ಅದೇ ತರಹ ನಾನ್ HKನಲ್ಲೂ ಕೂಡ ಏನು ಅಬೋವ್ 60 ಯಾರು ತೆಗೆದಿದ್ದಾರೆ, ಓನ್ಲಿ ಫಾರ್ CET ಯಾರು ತೆಗೆದಿದ್ದಾರೆ ಅವರು 4722 ಜನ ಇದ್ದಾರೆ. ಅದನ್ನು ನಾವು ಅಧಿಕೃತವಾಗಿ ಏನು ಕೊಟ್ಟಿದ್ದಾರೆ, CET ಅಂಕಗಳು ನಾವು ಇತರ ಲಭ್ಯ ವಿವರಗಳನ್ನು ಸಂಸ್ಥೆ ಅಧಿಕೃತ ವೆಬ್ಸೈಟ್ನಲ್ಲಿ www.mybmtc-karnataka-government.in ನಲ್ಲಿ ಪ್ರಕಟಿಸಲಾಗಿದೆ ಅಂತ ಒಂದು ಒದಗಿಸಿರ್ತಾರೆ. ಹಾಗೆ ಇನ್ನೂ ಒಂದು ಕೇಳಿರ್ತಾರೆ, ಸಮತಲ ಮೀಸಲಾತಿಗಳು ಆದ್ಯತೆಗಳ ಮೂಲಕ ಪಟ್ಟಿಯನ್ನು ನೀಡಬೇಕು ಅಂತ ಅಂದ್ಬಿಟ್ಟು ಕೇಳಿರ್ತಾರೆ. ಈಗ ನಾನು ಅವಾಗಲೇ ಒಂದು ಹೇಳಿದೆ ನಿಮಗೆ, 2023ರಲ್ಲಿ ಏನು ಸರ್ಕಾರಿ ಇಲಾಖೆಯಿಂದ ಒಂದು ರೋಸ್ಟರ್ ರೆಡಿ ಆಗಿರುತ್ತೆ. ಅದು ನಿಮಗೆ ಯೂಟ್ಯೂಬಲ್ಲಿ ಹೊಡೆದ್ರೆ ಸಿಗುತ್ತೆ, ಹಾಗೂ ಸರ್ಕಾರದ ವೆಬ್ಸೈಟಲ್ಲಿ ತಗೊಳ್ಳೋದ್ರೆ ಸಿಗುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ, ನೋಡ್ಕೋಬೋದು. ಅದ್ರ ಪ್ರಕಾರ ಇದು 2016ರಲ್ಲಿ ಒಂದು ರೋಸ್ಟರ್ ರೆಡಿ ಆಗಿತ್ತು, ಮತ್ತು 2023ರಲ್ಲೂ ಒಂದು ರೋಸ್ಟರ್ ರೆಡಿ ಆಗಿದೆ. ಇದಕ್ಕೆ ಏನಪ್ಪ ಅವರು ಮಾಹಿತಿನ ಒದಗಿಸಿದ್ದಾರೆ ಅಂತಂದರೆ, ಏನೋ ಕ್ವಶನ್ ಏನಂದರೆ, ಸಮತಲ ಮೀಸಲುಗಳ ಆದ್ಯತೆಗಳ ಮೂಲಕ ಪಟ್ಟಿಯನ್ನು ನೀಡಬೇಕು ಅಂತ ಏನು ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಅವ್ರು ಏನೋ ಉತ್ತರ ಕೊಟ್ಟಿದ್ದಾರಪ್ಪ ಅಂತಂದರೆ, ಸಂಸ್ಥೆಯಲ್ಲಿ ಸಮತಲ ಮೀಸಲಾತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ 2023 ಸರ್ಕಾರ ಆದೇಶ ಆಗಿರೋ ಒಂದು ರೋಸ್ಟರ್ ಬಿಡುಗಡೆ ಆಗಿದ್ದ ಸಂಖ್ಯೆ 02/2023 ದಿನಾಂಕ 8/3/2023ರಲ್ಲಿನ ಮಾರ್ಗಸೂಚಿಗಳನ್ವಯ ನಿರ್ವಹಿಸಲಾಗಿರುತ್ತದೆ ಅಂತ ಅಂದ್ಬಿಟ್ಟು RTI ಏನು ಅರ್ಜಿಯನ್ನು ಹಾಕಿದ್ರು ಅವರಿಗೆ ಮಾಹಿತಿನ ಒದಗಿಸಿರ್ತಾರೆ. ನೋಡಿ, ಈಗ ಸರ್ಕಾರದಲ್ಲಿ ಅವರಿಗೆ ಏನು ಉತ್ತರ ಕೊಡಬೇಕಿತ್ತು ಅದನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ನನ್ನ ಇನ್ನೊಂದು ಒಪಿನಿಯನ್ ಏನಪ್ಪ ಅಂತಂದರೆ, HKನಲ್ಲಿ ನೀವು ಗಮನಿಸಿರ್ಬೋದು, ಪ್ರಾವಿಷನ್ ಸೆಲೆಕ್ಷನ್ ಲಿಸ್ಟ್ ಬಂದು 2 ಮಂತ್ ಆದಮೇಲೆ ಫೈನಲ್ ಲಿಸ್ಟ್ ಬಂದಿತ್ತು. ಫೈನಲ್ ಲಿಸ್ಟ್ ಬಂದು 2 ಡೇಸ್ಗೆ ಡ್ಯೂಟಿ ಆರ್ಡರ್ ಕೊಟ್ಟಿದ್ರು. ಹಾಗಾಗಿ
ನಮ್ಮದು 4772 ಜನದ್ದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ 2286 1:1 ಪ್ರಾವಿಷನ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ರು. ಅದು ಇಲ್ಲಿಗೆ ಬಿಟ್ಟು 1 ಮಂತ್ ಆಗಿದೆ. ಜನವರಿ 20ನೇ ತಾರೀಕು ಬಿಟ್ಟಿದ್ರು, ಇವಾಗ ಫೆಬ್ರವರಿ 20 1 ಮಂತ್ ಆಗಿದೆ. ಅದೇ ಥರ ಮಾರ್ಚ್ 20 ಗಂಟ ವೆಯ್ಟ್ ಮಾಡಿ. ಮಾರ್ಚ್ 20 ಒಳಗಡೆ ಯಾವತ್ತು ಬೇಕಾದರೂ ಬಿಡ್ಬೋದು. ದಯವಿಟ್ಟು ನಾಳೆ ಬಿಡ್ತಾರೆ ನಾಡ್ದು ಬಿಡಲ್ವ ಅಂತ ಸುಮ್ಮನೆ ಮೆಸೇಜ್ಗಳು ಹಾಕೋದು ಕಾಮೆಂಟ್ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ HKದ ರೂಲ್ಸ್ ಫಾಲೋ ಮಾಡಿ. ಅವ್ರಿಗೂ 2 ಮಂತ್ ಆದಮೇಲೆ ಲಿಸ್ಟ್ ಅನೌನ್ಸ್ ಆಗಿದ್ದು. ಮಾರ್ಚ್ 20 ಒಳಗಡೆ ಖಂಡಿತ ಫೈನಲ್ ಲಿಸ್ಟ್ನ ಬಿಡುಗಡೆ ಮಾಡ್ತಾರೆ. ಯಾರು ಕೂಡ ಹತಾಶರಾಗಬೇಡಿ, ಖಂಡಿತ ಲಿಸ್ಟ್ನ ಬಿಡಲೇಬೇಕು. ಯಾಕೆಂತಂದರೆ ಆಲ್ರೆಡಿ ಏನು ಒಟ್ಟಿಗೆ ಕಾಲ್ಫಾರ್ಮ್ ಆಗಿದ್ದು 2286 ಜನ, ಅದರಲ್ಲಿ 212 ಜನದ್ದು ಆಲ್ರೆಡಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಜನ ಹೋಗಿಲ್ಲ. ಅದು ಸೆಕೆಂಡ್ ಲಿಸ್ಟ್ ಬರುತ್ತಾ ಏನೋ ಅಂತ ಕಾದು ನೋಡಬೇಕಾಗಿದೆ. ಹಾಗೆ ಇದ್ರದ್ದು ಕೂಡ ಮಾರ್ಚ್ 20 ಒಳಗಡೆ ಲಿಸ್ಟ್ ಬರುತ್ತೆ. ಇದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟ ಆಗಿದರೆ ಈಗ ಲೈಕ್ ಮಾಡಿ. ಹಾಗೆ ಏನಾದರೂ ನಿಮಗೆ ಬೇರೆ ಯಾವ್ದಾದ್ರು ಕ್ವಶನ್ಸ್ಗಳಿದ್ರೆ, ಅನುಮಾನಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಅದಕ್ಕೆ ಉತ್ತರವನ್ನು ಕೊಡೋವಂಥ ಕೆಲಸ ನಾನು ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.